So today we continue first lesson Smart Tech class 3rd first lesson the IPO cycle. Okay, so let's start. So page number 11, working of an IPO cycle. We know that a computer takes input from the user, stores and process it and show the results. Okay, we already know. So computer takes from information to us. So ನಮ್ಮ ಕಡೆಯಿಂದ ಅದು ಇನ್ಫಾರ್ಮೇಷನ್ ತೊಗೊಂಡು ಏನು ಮಾಡುತ್ತೆ, ಸೊ ಸ್ಟೋರ್ ಮಾಡ್ಕೊಳ್ಳುತ್ತೆ ಆ್ಯಂಡ್ ಪ್ರೊಸೆಸ್ ಮಾಡಿಕೊಂಡು ನಮಗೆ ಸೊ ರಿಸಲ್ಟನ್ನು ಏನು ಮಾಡುತ್ತೆ, ಸೊ ಶೋ ಮಾಡುತ್ತೆ ಅಂತ ನಮಗೆ ಆಲ್ರೆಡಿ ವಿ ನೋ. ಸೊ ನೆಕ್ಸ್ಟ್, the input can also be taken in the form of data plus instructions. Data is the information that is stored and or processed by a computer. Instructions tell the computer what to do with the data. Instructions can be any mathematical or logical operations. Okay. ಸೊ ಇನ್ಪುಟ್ ಅಂದರೆ ಏನಾಗಿದ್ರೆ ಇದು ಡೇಟಾನು ತಗೊಳುತ್ತೆ, ಸೊ ಪ್ಲಸ್ ಇನ್ಸ್ಟ್ರಕ್ಷನನ್ನು ತಗೊಳುತ್ತೆ. ಸೊ ನಾವು ಕಂಪ್ಯೂಟ್ರಿಗೆ ಏನು ಮಾಡ್ಬೋದು, ಎಟ್ ಅ ಸೇಮ್ ಟೈಮ್ ನಾವು ಇನ್ಸ್ಟ್ರಕ್ಷನ್ನು ಕೊಡ್ಬೋದು ಮತ್ತು ಸೊ ಡೇಟಾವನ್ನು ಕೊಡ್ಬೋದು. ಫಾರ್ ಎಕ್ಸಾಂಪಲ್, ಡೇಟಾ ಈಸ್ ಇನ್ಫಾರ್ಮೇಷನ್. ಸೊ ಡೇಟಾ ಅನ್ನೋದು ಒಂದು ಮಾಹಿತಿ, ಅದು ಇನ್ಫಾರ್ಮೇಷನ್. ಓಕೆ, that is stored and the processed by a computer. Okay, instructions tell the computer what to do. So instruction ಅಂದರೆ ಸೂಚನೆ. ಸೊ ಏನು ಹೇಳ್ತೈತಿ ಇನ್ಸ್ಟ್ರಕ್ಷನ್ನು, ಕಂಪ್ಯೂಟ್ರಿಗೆ ಏನು ಹೇಳ್ತೈತೆ ಹಾಗಾದರೆ ಸೂಚನೆನ ಕೊಡ್ತೈತೆ. ಓಕೆ, ವಾಟ್ ಟು ಡೂ, ನೀನು ಏನು ಮಾಡಬೇಕು ಅನ್ನೋದನ್ನು ಹೇಳ್ತೈತಿ. ಓಕೆ, ವಿತ್ ಅ ಡೇಟಾ, ಆ ಡೇಟಾವನ್ನು ಇಟ್ಕೊಂಡು ಸೊ ನೀನು ಏನು ಮಾಡಬೇಕಾಗಾದ್ರೆ ಅನ್ನೋದನ್ನು ಸೊ ಇನ್ಸ್ಟ್ರಕ್ಷನ್ನು ಹೇಳುತ್ತೆ. ಇನ್ಸ್ಟ್ರಕ್ಷನ್ಸ್ ಕ್ಯಾನ್ ಬಿ ಎನಿ ಮ್ಯಾಥಮೆಟಿಕಲ್ ಆರ್ ಲಾಜಿಕಲ್ ಆಪ್ರೇಷನ್. ಸೊ ಇನ್ಸ್ಟ್ರಕ್ಷನ್ ಯಾವುದೇ ಆಗಿರ್ಬೋದು, ಸೊ ಮ್ಯಾಥಮೆಟಿಕಲ್ ಆಪ್ರೇಷನ್ ಆಗಿರ್ಬೋದು, ಲಾಜಿಕಲ್ ಆಪ್ರೇಷನ್ ಆಗಿರ್ಬೋದು. ಸೊ ಫಾರ್ ಎಕ್ಸಾಂಪಲ್, ಇನ್ಪುಟ್ ಈಸ್ ಈಕ್ವಲ್ ಟು ಡೇಟಾ ಪ್ಲಸ್ ಇನ್ಸ್ಟ್ರಕ್ಷನ್. So for example, while using a calculator we enter the operations 4 minus 1 here. Okay, so see, input is equal to data, the number entered. ಸೊ ಹಾಗಾದರೆ ನೀವೇನು ನಂಬರ್ ಎಂಟರ್ ಮಾಡ್ತಾರಲ್ಲ, ಸೊ ದಟ್ ಈಸ್ ದ ಡೇಟಾ, ಪ್ಲಸ್ ಇನ್ಸ್ಟ್ರಕ್ಷನ್ ದ ಮ್ಯಾಥಮೆಟಿಕಲ್ ಆಪ್ರೇಷನ್. ಸೊ ಮೈನಸ್ ಏನು ಕೊಟ್ಟಿದ್ದಾರಲ್ಲ, ಸೊ ದಟ್ ಈಸ್ ದಿ ಇನ್ಸ್ಟ್ರಕ್ಷನ್. ಓಕೆ, ಔಟ್ಪುಟ್ ದ ಇನ್ಫಾರ್ಮೇಷನ್ ಇಟ್ ಗಿವ್ಸ್. ಸೊ 4 minus 1 ಅಂದರೆ ಏನು ಆನ್ಸರ್ ಹಾಗಾದರೆ 3. ಸೊ ದಟ್ ಈಸ್ ದಿ ಔಟ್ಪುಟ್. ಓಕೆ, ಸೊ ನಿಮ್ಗೆ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೇನೆ ಇದು. ಸೊ ಇನ್ಪುಟ್ ಈಸ್ ಈಕ್ವಲ್ ಟು ಡೇಟಾ ಪ್ಲಸ್ ಇನ್ಸ್ಟ್ರಕ್ಷನ್. ಸೊ ಡೇಟಾ ಅಂದರೆ ಏನಾಗಾದರೆ ನಂಬರ್, ನೀವೇನು ಎಂಟರ್ ಮಾಡ್ತೀರಲ್ಲ ಸೊ ಅದೇ ನಂಬರ್. ಸೊ ಫಾರ್ ಎಕ್ಸಾಂಪಲ್ 4. ಸೊ ಇನ್ಸ್ಟ್ರಕ್ಷನ್ ಅಂದ್ರೇನು, ಮಾಹಿತಿ. ಸೊ ನೀವು ಸೂಚನೆ, ಏನು ಸೂಚನೆ ಕೊಡ್ತೀರಿ, ಸೊ ಅದನ್ನು ಕೂಡಿಸ್ಬೇಕು, ಕಳಿಬೇಕು ಅನ್ನೋದೇ ಇನ್ಸ್ಟ್ರಕ್ಷನ್. ಸೊ ಮೈನಸ್ ಅಂತ ಇದೆ, 4 minus 1. ಸೊ ಮೈನಸ್ ಅನ್ನೋದು ಇನ್ಸ್ಟ್ರಕ್ಷನ್. ಓಕೆ, ಸೊ ಫೈನಲಿ ಆನ್ಸರ್ ಈಸ್ 3. ಸೊ ದಟ್ ಈಸ್ ದಿ ಔಟ್ಪುಟ್. ಓಕೆ, so data is information processed or stored in a computer. This information may be in the form of text, documents, image, audio clips, software, program or the other types of data. ಸೊ ಹಾಗಾದರೆ ಡೇಟಾ ಈಸ್ ಇನ್ಫಾರ್ಮೇಷನ್, ಅದೊಂದು ಇನ್ಫಾರ್ಮೇಷನ್, ಮಾಹಿತಿ. ಸೊ ಪ್ರೊಸೆಸ್ಡ್ ಆರ್ ಸ್ಟೋರ್ಡ್ ಇನ್ ಅ ಕಂಪ್ಯೂಟರ್. ಸೊ ಕಂಪ್ಯೂಟರ್ ಒಳಗೆ ಏನು ಮಾಡ್ಬೋದು ನಾವು, ಸೊ ಪ್ರೊಸೆಸ್ ಮಾಡ್ಬೋದು, ಸ್ಟೋರ್ ಮಾಡ್ಬೋದು. ಸೊ ಅದು ಯಾವುದೇ ರೀತಿ ಆಗಿರ್ಬೋದು, ಟೆಕ್ಸ್ಟ್ ಡಾಕ್ಯುಮೆಂಟ್ ಆಗಿರ್ಬೋದು, ಇಮೇಜ್ ಆಗಿರ್ಬೋದು, ಆಡಿಯೋ ಆಗಿರ್ಬೋದು, ಸೊ ಯಾವುದೇ ಒಂದು ಸಾಫ್ಟ್ವೇರ್ ಆಗಿರ್ಬೋದು, ಸೊ ವಿಡಿಯೋ ಆಗಿರ್ಬೋದು. ಇದಕ್ಕೆಲ್ಲ ನಾವೇನಂತ ಕರಿತೇವೆ, ಸೊ ಡೇಟಾ ಅಂತ ಏನು ಮಾಡ್ತೇವೆ, ಕರಿತೇವೆ. ಓಕೆ, ಸೊ ನೆಕ್ಸ್ಟು ಪ್ರೊಸೆಸ್. Sakshi wants to paint a picture of her pet dog on a canvas using water colors. ಸೊ ಹಾಗಾದರೆ ಸಾಕ್ಷಿ ಅನ್ನೋಳು ಏನು ಮಾಡಬೇಕಾಗಾದ್ರೆ ಒಂದು ಪೇಂಟನ್ನು ಬಿಡಿಸ್ಬೇಕು. ಸೊ ಪೆಟ್ ಡಾಗ್ ಪೇಂಟನ್ನು ಬಿಡಿಸ್ಬೇಕು. ಸೊ ಕ್ಯಾನ್ವಾಸ್ ಒಳಗೆ ಸೊ ಯೂಸಿಂಗ್ ವಾಟರ್ ಕಲರ್ಸ್. ಸೊ ವಾಟರ್ಸ್ ಕಲರ್ಸನ್ನು ಯೂಸ್ ಮಾಡ್ಕೊಂಡು ಅವಳು ಪೇಂಟನ್ನು ಬಿಡಿಸ್ಬೇಕು. ಹಿಯರ್ ದ ಇನ್ಪುಟ್ ಈಸ್ ದಿ ವಾಟರ್ ಕಲರ್ಸ್. ಇದರೊಳಗೆ ಇನ್ಪುಟ್ ಯಾವುದಾಗಾದ್ರೆ ವಾಟರ್ ಕಲರ್ಸ್ ಅನ್ನೋದು ಇನ್ಪುಟ್. ದಿ ಔಟ್ಪುಟ್ ಈಸ್ ದಿ ಪೇಂಟಿಂಗ್. ಸೊ ಔಟ್ಪುಟ್ ಯಾವುದಾಗಾದ್ರೆ ಇಲ್ಲಿ ಪೇಂಟಿಂಗ್. ಓಕೆ, ವೈಲ್ ಡ್ರಾಯಿಂಗ್ ಆ್ಯಂಡ್ ಕಲರಿಂಗ್ ದ ಪಿಕ್ಚರ್ ಆಫ್ ದಿ ಡಾಗ್ ಈಸ್ ದಿ ಪ್ರೊಸೆಸ್. ನೋಡ್ಕೊರಿ, ಹಾಗಾದರೆ ಅವಳೇನು ಚಿತ್ರ ಬಿಡಿಸ್ತಾಳಲ್ಲ, ಡಾಗಿನ ಚಿತ್ರ ಏನು ಬಿಡಿಸ್ತಾಳ, ವೈಲ್ ಪ್ರೊಸೆಸಿಂಗ್, ಚಿತ್ರ ಬಿಡಿಸುವಾಗ ಅದು ಪ್ರೊಸೆಸ್. ಓಕೆ, ಸೊ ಫಾರ್ ಎಕ್ಸಾಂಪಲ್ ನಾನು ನಿಮಗೇನು ಮಾಡ್ತೇನೆ, ಸೊ ಬೋರ್ಡ್ ಮೇಲೆ ಒಂದು ಚಿತ್ರ ಬಿಡಿಸ್ರಿ, ಸೊ ಫ್ಲ್ಯಾಗ್ ಚಿತ್ರ ಅಥವಾ ಯಾವುದೇ ಒಂದು ಚಿತ್ರ ಬಿಡಿಸ್ರಿ ಅಂತ ಹೇಳ್ತೇನೆ. ಸೊ ನೀವು ಪೆನ್ಸಿಲ್ ಅಥವಾ ಸೊ ಚಾಕ್ ಪೀಸನ್ನು ಏನು ಯೂಸ್ ಮಾಡ್ತೀರಲ್ಲ, ಸೊ ದಟ್ ಈಸ್ ದಿ ಇನ್ಪುಟ್.
ಓಕೆ. ಸೊ ನೀವು ಬೋರ್ಡ್ ಮೇಲೆ ಏನು ಚಿತ್ರ ಬಿಡಿಸ್ತೀರಲ್ಲ, ಸೊ ದಟ್ ಈಸ್ ದಿ ಪ್ರೊಸೆಸ್. ಆಫ್ಟರ್ ಕಂಪ್ಲೀಷನ್ ಆಫ್ ದಟ್ ಇಮೇಜ್, ಆ ಚಿತ್ರ ಏನು ಫುಲ್ ಬಿಡಿಸ್ತೀರಲ್ಲ, ಸೊ ದಟ್ ಈಸ್ ದಿ ಔಟ್ಪುಟ್. ಓಕೆ. ಸೊ ಬೋರ್ಡ್ ಮೇಲಿರೋ ಚಿತ್ರ ಆಫ್ಟರ್ ಫಿನಿಶಿಂಗ್, ದಟ್ ಈಸ್ ಔಟ್ಪುಟ್. ನೀವೇನು ಅದಕ್ಕೆ ಇಂಗ್ರೀಡಿಯೆಂಟ್ಸ್ ಅಥವಾ ನೀವು ಏನನ್ನು ಯೂಸ್ ಮಾಡಿರ್ತೀರಲ್ಲ, ಕಲರ್ ಪಿಕ್ಚರ್ಸು, ಚಾಕ್ ಪೀಸು, ಸೊ ದಟ್ ಈಸ್ ದಿ ಇನ್ಪುಟ್. ಓಕೆ. ಸೊ ದಸ್ ಪ್ರೊಸೆಸ್ ಈಸ್ ದಿ ಆ್ಯಕ್ಷನ್ ಸಾಕ್ಷಿ ಟೇಕ್ಸ್ ಫ್ರಮ್ ದಿ ಸ್ಟಾರ್ಟ್ ದಟ್ ರಿಸಲ್ಟ್ಸ್ ಇನ್ ದಿ ಫೈನಲ್ ಔಟ್ಪುಟ್. ಸೊ ನಾವು ಬೋರ್ಡ್ ಮೇಲೆ ಏನು ಚಿತ್ರ ನೋಡ್ತೇವಲ್ಲ, ಸೊ ಕ್ಯಾನ್ವಾಸ್ ಮೇಲೆ, ಸೊ ದಟ್ ಈಸ್ ದಿ ಔಟ್ಪುಟ್. ಓಕೆ. ಸೊ ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಹಾಗಾದರೆ ಇನ್ಪುಟ್ ಅಂದ್ರೇನು, ಪ್ರೊಸೆಸ್ ಅಂದ್ರೇನು, ಔಟ್ಪುಟ್ ಅಂದ್ರೇನು? ಓಕೆ. ಸೊ ಸಿ, process is performing a certain task or action by the computer. ಸೊ ಕಂಪ್ಯೂಟರ್ ಏನು ಇನ್ಫಾರ್ಮೇಷನ್ ಅಥವಾ ಟಾಸ್ಕನ್ನು ಪ್ರೊಸೆಸ್ ಏನು ಮಾಡ್ತದಲ್ಲ, ಓಕೆ. ಸೊ ಅದಕ್ಕೆ ನಾವೇನಂತ ಕರಿತೇವೆ, ಸೊ ಪ್ರೊಸೆಸಿಂಗ್ ಅಂತ ನಾವೇನು ಮಾಡ್ತೇವೆ ಕರಿತೇವೆ. ಓಕೆ. ಸೊ ನೆಕ್ಸ್ಟು, ಇನ್ ಅ ಕಂಪ್ಯೂಟರ್ ಪ್ರೊಸೆಸಿಂಗ್ ಆಫ್ ದ ಡೇಟಾ ಟೇಕ್ಸ್ ಪ್ಲೇಸ್ ಇನ್ ದಿ CPU. ಓಕೆ. ಸೊ CPU ಒಳಗೆ ನಾವೇನು ಮಾಡ್ತೇವೆ ಹಾಗಾದರೆ, ಸೊ ಪ್ರೊಸೆಸಿಂಗ್ ಅನ್ನೋದು, ಸೊ ಇಟ್ ವಿಲ್ ಹ್ಯಾಪನ್ಸ್, ಪ್ರೊಸೆಸಿಂಗ್ ಹ್ಯಾಪನ್ಸ್ ಇನ್ ದಿ CPU. ಸೊ ನೆಕ್ಸ್ಟು, ಹೆನ್ಸ್ ದ ಯೂಸರ್ ಪ್ರೊವೈಡ್ಸ್ ದಿ ಇನ್ಪುಟ್ ಟು ದ ಕಂಪ್ಯೂಟರ್ ಥ್ರೂ ಆ್ಯನ್ ಇನ್ಪುಟ್ ಡಿವೈಸ್. ಬೇಸ್ಡ್ ಆನ್ ದಿಸ್ ದ CPU performs various tasks and sends the result to the output device. The output device displays the result to the user. ಸೊ ನಾವು ಇನ್ಪುಟ್ ಡಿವೈಸನ್ನು ಯೂಸ್ ಮಾಡ್ಕೊಂಡು ಏನು ಮಾಡ್ತೇವೆ ಹಾಗಾದರೆ, ಸೊ ಟೈಪ್ ಮಾಡ್ತೇವೆ ಏನೋ ಒಂದು ಸೆಂಟೆನ್ಸನ್ನು. ಸೊ ಫಾರ್ ಎಕ್ಸಾಂಪಲ್ ಕೀಬೋರ್ಡನ್ನು ಯೂಸ್ ಮಾಡಿಕೊಂಡು ನೀವೇನು ಮಾಡ್ತೀರಾ, ಒಂದು ಸೆಂಟೆನ್ಸನ್ನು ಟೈಪ್ ಮಾಡ್ತೀರಾ. ಸೊ ದಟ್ ಈಸ್ ದ ಇನ್ಪುಟ್. ಸೊ ಆಫ್ಟರ್ ಇಟ್ ಸೆಂಡ್ಸ್ ಟು ದಿ CPU ಒಳಗೆ ಅದು ಪ್ರೊಸೆಸ್ ಆಗಿ, ಸೊ ನಿಮಗೇನು ಮಾಡುತ್ತೆ, ಔಟ್ಪುಟ್ ಡಿವೈಸ್, ವಿತ್ ದ ಹೆಲ್ಪ್ ಆಫ್ ಔಟ್ಪುಟ್ ಡಿವೈಸ್, ಓಕೆ, ಯು ಸಿ ಯುವರ್ ನೇಮ್ ಆಫ್ಟರ್ typing. Okay. So this is the input, process and output. So they give working of a computer using the IPO cycle. First, data and instruction. ಸೊ ನೀವು ಒಂದು ಇನ್ಸ್ಟ್ರಕ್ಷನ್ನ ಕೊಡ್ತೀರಾ, ಏನು 1+1 ವಾಟ್ ಅಂತೇಳಿ. ಸೊ ಅದು ಇನ್ ದಿ CPU, ಸೊ ಪ್ರೊಸೆಸ್ ಆಗುತ್ತೆ ಅದು. ಸೊ ಈಗ ನಿಮ್ಗೆ ಯಾರಾದರೂ 1+1 ಅಂತ ಕೇಳಿದ್ರೆ ನೀವೇನು ಮಾಡ್ತೀರಿ, ಆ ಡೇಟಾ ಮತ್ತು ಇನ್ಸ್ಟ್ರಕ್ಷನನ್ನು ತೊಗೊತೀರಿ. ಸೊ ಏನು ಕೇಳಿದ್ರೆ ಹಾಗಾದರೆ 1+1, ಸೊ ಪ್ಲಸ್ ಕೇಳಿದ್ರು, ಮೈನಸ್ ಕೇಳಿದ್ರು, ಇಂಟು ಕೇಳಿದ್ರು, ಮಲ್ಟಿಪ್ಲೈ, ಡಿವೈಡೆಡ್ ಬೈ ಕೇಳಿದ್ರು ಅಂತ ನೀವು ಥಿಂಕ್ ಮಾಡ್ತೀರಿ. ಸೊ ದಟ್ ಈಸ್ ದಿ ಇನ್ಸ್ಟ್ರಕ್ಷನ್. ಡೇಟಾನೂ ತೊಗೊಂಡ್ರಿ ಪ್ಲಸ್ ಇನ್ಸ್ಟ್ರಕ್ಷನನ್ನು ತೊಗೊಂಡ್ರಿ, ದತ್ತಾಂಶ ಮತ್ತು ಸೂಚನೆಗಳನ್ನು ತೊಗೊಂಡ್ರಿ. ಸೊ ಹಾಗಾದ್ರೆ 1+1 ಅಂತ ಕೇಳಿದ್ದಾರೆ. ಸೊ ಅಂದರೆ ಕೂಡಿಸ್ಬೇಕು. ಸೊ ಎಷ್ಟಾಯಿತು 1+1? ಸೊ ಇನ್ ಯುವರ್ ಬ್ರೈನ್ ಥಿಂಕಿಂಗ್, ಸೊ 1+1 ಈಸ್ 2. ಸೊ ನಿಮ್ಮ ಬ್ರೈನ್ ಥಿಂಕ್ ಮಾಡಿ, ಸೊ ಪ್ರೊಸೆಸ್ ಆಗುತ್ತೆ ನಿಮ್ಮ ಬ್ರೈನ್ ಒಳಗೆ. ಸೊ ಆಫ್ಟರ್ ಇನ್ಫಾರ್ಮೇಷನ್ ವಿತ್ ದ ಹೆಲ್ಪ್ ಆಫ್ ಔಟ್ಪುಟ್ ಡಿವೈಸ್. ಸೊ ಆಫ್ಟರ್ ಕಂಪ್ಯೂಟರ್ ಏನು ಮಾಡುತ್ತೆ ನಮಗೆ, ಸೊ 1+1 = 2 ಅಂತ ಆನ್ಸರ್ ಹೇಳುತ್ತೆ. ಸೊ ಆಫ್ಟರ್ ಯುವರ್ ಬ್ರೈನ್ ಆಲ್ಸೋ ಥಿಂಕಿಂಗ್, ಸೊ ನೀವು ಏನು ಮಾಡ್ತೀರಾ, 1+1 2 ಅಂತ ಹೇಳ್ತೀರಾ. ಸೊ ದಿಸ್ ಈಸ್ ದಿ ಔಟ್ಪುಟ್. ಓಕೆ. ಸೊ ಇನ್ಪುಟ್, ಪ್ರೊಸೆಸ್, ಔಟ್ಪುಟ್. ಸೊ ಇದು ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೆ ನಿಮಗೆ. ಸೊ ನೆಕ್ಸ್ಟು, ಎಕ್ಸಾಂಪಲ್ಸ್ ಆಫ್ ದಿ IPO ಸೈಕಲ್. ಸೊ IPO ಸೈಕಲ್ಗೆ ಎಕ್ಸಾಂಪಲ್ಸ್ ಯಾವ್ದು ಹಾಗಾದರೆ, ಲೆಟ್ ಅಸ್ ಲುಕ್ ಎಟ್ ಮೋರ್ ಎಕ್ಸಾಂಪಲ್ಸ್ ಆಫ್ ದಿ IPO ಸೈಕಲ್. ಡಿಸ್ಪ್ಲೇಯಿಂಗ್ ಅ ನಂಬರ್ ಆನ್ ದಿ ಮಾನಿಟರ್. ದ ಸ್ಟೆಪ್ಸ್ ಫಾಲೋಡ್ ಟು ಡಿಸ್ಪ್ಲೇ ಅ 1 ಆನ್ ದಿ ಮಾನಿಟರ್ ಆರ್ ಗಿವನ್ ಬಿಲೋ. ವಿ ಟೈಪ್ಡ್ 1 ಆನ್ ದಿ ಕೀಬೋರ್ಡ್ ಇನ್ಪುಟ್ ಡಿವೈಸ್. ಸೊ ನೋಡಿರಿ, ನೀವೇನು 1 ಅಂತ ಟೈಪ್ ಮಾಡಿದ್ರಾ, ಸೊ ವಿತ್ ದ ಹೆಲ್ಪ್ ಆಫ್ ಕೀಬೋರ್ಡ್ 1 ಅಂತ ಟೈಪ್ ಮಾಡಿದರೆ, ಆ್ಯಂಡ್ ಇಟ್ ಸೆಂಡ್ ಅ ಸಿಗ್ನಲ್ ಇನ್ಪುಟ್ ಟು ದಿ ಕಂಪ್ಯೂಟರ್. ಸೊ ಅದೇನು ಮಾಡುತ್ತೆ ಹಾಗಾದರೆ, ಕಂಪ್ಯೂಟರ್ಗೆ ಸಿಗ್ನಲನ್ನು ಕೊಡುತ್ತೆ. ಸೊ ವಿತ್ ಹೆಲ್ಪ್ ಆಫ್ ಇನ್ಪುಟ್ ಡಿವೈಸ್ ಮುಖಾಂತರ ಅದು ಸೊ ಸಿಗ್ನಲನ್ನು ಕೊಡುತ್ತೆ. ಸೆಕೆಂಡ್, ದ ಕಂಪ್ಯೂಟರ್ ಪ್ರೊಸೆಸಸ್ ದಿಸ್ ಡೇಟಾ ಇನ್ ದಿ CPU. ನೋಡಿರಿ, ನೀವು 1 ಅಂತ ಟೈಪ್ ಮಾಡಿದರೆ ಅದು ಸಿಗ್ನಲನ್ನು ಕೊಟ್ಟು, ಸೊ CPU ಒಳಗೆ ಅದೇನಾಗುತ್ತೆ, ಸೊ ಪ್ರೊಸೆಸ್ ಆಗುತ್ತೆ. ಆ್ಯಂಡ್ ದೆನ್ ಸೆಂಡ್ ಅ ಸಿಗ್ನಲ್ ಟು ಅ ಮಾನಿಟರ್. ಅದೇನು ಮಾಡುತ್ತೆ, CPU ಒಳಗೆ ಪ್ರೊಸೆಸ್ ಆಗಿ ಸೊ ಮಾನಿಟರಿಗೆ ಸಿಗ್ನಲನ್ನು ಸೆಂಡ್ ಮಾಡುತ್ತೆ. ಓಕೆ. ಸೊ ಅದಕ್ಕೆ ಔಟ್ಪುಟ್ ಡಿವೈಸ್ ಅಂತ ಕರಿತೇವೆ. ಸೊ ದ ಮಾನಿಟರ್ ರಿಸೀವ್ ದಿ ಸಿಗ್ನಲ್ ಆ್ಯಂಡ್ ಡಿಸ್ಪ್ಲೇ 1 ಟು ದಿ ಸ್ಕ್ರೀನ್ ಆರ್ ಪ್ರಿಂಟ್ಸ್ ಇಟ್ ಯೂಸಿಂಗ್ ಅ ಪ್ರಿಂಟರ್ ಔಟ್ಪುಟ್. ಸೊ ಅದೇನು ಮಾಡುತ್ತೆ, ನೆಕ್ಸ್ಟು CPU ಸಿಗ್ನಲ್ ಕೊಟ್ಟಾದಮೇಲೆ ಸೊ ನೀವು ಮಾನಿಟರಲ್ಲಿ 1 ಅಂತ ನೋಡ್ಬೋದು. ಐ ಆಲ್ರೆಡಿ ಟೋಲ್ಡ್. ಸೊ ಕೀಬೋರ್ಡ್ ಒಳಗೆ ನೀವು A ಅಂತ ಟೈಪ್ ಮಾಡಿದರೆ, ಸೊ ಆಫ್ಟರ್ CPU ಒಳಗೆ ಪ್ರೊಸೆಸ್ ಆಗಿ ಸೊ ಔಟ್ಪುಟ್ ಸ್ಕ್ರೀನ್ ಒಳಗೆ ನೀವೇನು ಮಾಡ್ಬೋದು ಹಾಗಾದರೆ, A ಅಂತ ನೋಡ್ಬೋದು. ಓಕೆ. ಸೊ ದಿಸ್ ಈಸ್ ದಿ ಡಿಸ್ಪ್ಲೇಯಿಂಗ್ ಅ ನಂಬರ್ ಆರ್ ಅ ಲೆಟರ್ ಆನ್ ದಿ ಮಾನಿಟರ್. ಓಕೆ. ಇದು ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೇನೆ. ಸೊ ನೆಕ್ಸ್ಟು, ಓಪನಿಂಗ್ MS ಪೇಂಟ್.
ಸೊ ಅವರು ಎಮ್ ಎಸ್ ಪೇಂಟನ್ನು ಕೊಟ್ಟಿದ್ದಾರೆ, ಹೆಂಗೆ ಓಪನ್ ಮಾಡೋದು. ದ ಸ್ಟೆಪ್ಸ್ ಫಾಲೋಡ್ ಟು ಓಪನ್ ಎಮ್ ಎಸ್ ಪೇಂಟ್ ಆರ್ ಗಿವನ್ ಬಿಲೋ. ಡಬಲ್ ಕ್ಲಿಕ್ ಆನ್ ದಿ ಪೇಂಟ್ ಐಕಾನ್ ಆನ್ ದಿ ಡೆಸ್ಕ್ಟಾಪ್ ಯೂಸಿಂಗ್ ಅ ಮೌಸ್. ಓಕೆ, ಸೊ ಡೆಸ್ಕ್ಟಾಪ್ ಮೇಲೆ ಪೇಂಟ್ ಅನ್ನೋ ಒಂದು ಐಕಾನ್ ಇರುತ್ತೆ. ನೀವೇನು ಮಾಡಬೇಕು, ಅದನ್ನು ಡಬಲ್ ಕ್ಲಿಕ್ ಮಾಡಬೇಕು ವಿತ್ ದ ಹೆಲ್ಪ್ ಆಫ್ ಇನ್ಪುಟ್ ಡಿವೈಸ್. ಸೊ ಹಾಗಾದರೆ ಯಾವುದು ಇನ್ಪುಟ್ ಡಿವೈಸ್? ಮೌಸ್. ಸೊ ಮೌಸಿಂದ ನೀವೇನು ಮಾಡ್ತೀರಾ, ಡಬಲ್ ಕ್ಲಿಕ್ ಮಾಡ್ತೀರಾ. ದ ಕಂಪ್ಯೂಟರ್ ಪ್ರೊಸೆಸಸ್ ದಿಸ್ ಡೇಟಾ ಇನ್ ದಿ CPU. ಸೊ ನೀವು ಮೌಸ್ ಡಬಲ್ ಕ್ಲಿಕ್ ಮಾಡಿದ್ರಂದರೆ ಅದು ಪ್ರೊಸೆಸ್ ಆಗುತ್ತೆ. ಎಲ್ಲಿ? CPU ಅಲ್ಲಿ ಪ್ರೊಸೆಸ್ ಆಗುತ್ತೆ. ಸೊ ಹಾಗಾದರೆ ಇವರು ಪೇಂಟನ್ನು ಕೇಳ್ತಿದ್ದಾರೆ ಅಂತ ಅದು ಥಿಂಕ್ ಮಾಡುತ್ತೆ. ನೆಕ್ಸ್ಟ್, ದ ಕಂಪ್ಯೂಟರ್ ದೆನ್ ಓಪನ್ಸ್ ದ ಪೇಂಟ್ ಅಪ್ಲಿಕೇಶನ್ ಔಟ್ಪುಟ್ ಆನ್ ದಿ ಮಾನಿಟರ್ ಔಟ್ಪುಟ್ ಡಿವೈಸ್. ಸೊ ನೆಕ್ಸ್ಟ್ ಏನಾಗುತ್ತೆ ನಿಮಗೆ, ಹಾಗಾದರೆ ಸೊ ಪೇಂಟ್ ಓಪನ್ ಆಗುತ್ತೆ ವಿತ್ ದ ಹೆಲ್ಪ್ ಆಫ್ ಔಟ್ಪುಟ್ ಡಿವೈಸ್, ಅಂದರೆ ಸ್ಕ್ರೀನ್ ಮುಖಾಂತರ ಮಾನಿಟರಲ್ಲಿ ನೀವೇನು ಮಾಡ್ಬೋದು, ಸೊ ನೋಡ್ಬೋದು. ಓಕೆ, ಸೊ ದಿಸ್ ಈಸ್ ದಿ ಇನ್ಪುಟ್ ಪ್ರೊಸೆಸ್ ಔಟ್ಪುಟ್. ಸೊ ಇದು ನಿಮ್ಗೆ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ನೆಕ್ಸ್ಟ್ ಪಾರ್ಟ್ ವಿ ವಿಲ್ ಸಿ ದಿ ನೆಕ್ಸ್ಟ್ ವಿಡಿಯೋ. ಸೊ ಇಲ್ಲಿಗೆ ಈ ವಿಡಿಯೋನ ನಾನು ಎಂಡ್ ಮಾಡ್ತಾ ಇದ್ದೇನೆ. ಸೊ ನೆಕ್ಸ್ಟ್ ಏನು ಮಾಡೋಣ, ಸೊ ಪೇಜ್ ನಂಬರ್ 13 ಸೊ ಐ ಕ್ಯಾನ್ ಡೂ ಅಂತ ಇದೆ. ಸೊ ಅದನ್ನು ನೆಕ್ಸ್ಟ್ ವಿಡಿಯೋ ಒಳಗೆ ನಾವು ನೋಡೋಣಂತೆ. ಓಕೆ, ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಫಾರ್ ಮೋರ್ ವಿಡಿಯೋಸ್ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್.